ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಮಧ್ಯಾಹ್ನ ಬಂದಿದ್ದೀನಿ. ಒನ್ ಆಫ್ ದ ಬಿಗ್ ಬ್ರೇಕಿಂಗ್ ಬುಲೆಟಿನ್ ಅಪ್ಡೇಟ್ ಹಂಚ್ಕೋಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ದೀನಿ ಸ್ನೇಹಿತರೆ. ಸೊ ಇವತ್ತು ಸಿದ್ದರಾಮಯ್ಯ ಅಲಿಯಾಸ್ 14 ಸೈಟು ಆರೋಪ ಹೊತ್ತಿರ್ತಕ್ಕಂಥ ನಮ್ಮ ಹೆಮ್ಮೆಯ ಸಮಾಜವಾದಿ ಅಂತ ಹೇಳೋವಂಥ, ಸಮಾಜವಾದಿ ಅಲ್ಲದೇ ಇರತಕ್ಕಂಥ 70 ಲಕ್ಷ ವಾಚ್ ಹಾಕೊಳ್ಳೋ ಅಂಥ ಒಬ್ಬ ಮೋಜುವಾದಿ, ಒಬ್ಬ ಶೋಕಿವಾದಿ ನಮ್ಮ ಸಿದ್ದರಾಮಯ್ಯನವರು, ನಮ್ಮ ದಲಿತ ರಾಮಯ್ಯನವರು, ನಮ್ಮ ಕುರುಬ ರಾಮಯ್ಯನವರು ಗೆ ಒಂದು ರೀತಿ ಶಾಕು. ಏನಕ್ಕಪ್ಪ ಅಂತ ಅಂದರೆ, ಸೊ ನನ್ನ ಹೆಮ್ಮೆಯ ಗಜಾನನ ಭಟ್ ಅವರು ಯಾವುದೇ ಕಾರಣಕ್ಕೂ ಅಷ್ಟು ಸುಲಭಕ್ಕೆ ಒಪ್ಪಲ್ಲ, ಮಾಡಲ್ಲ. ಕೊಟ್ಟರೆ ಅವರು ಸರಿಯಾದ ತೀರ್ಪು ಕೊಡ್ತಾರೆ. ಈ ನಾಗಪ್ರಸನ್ನ ಜಸ್ಟಿಸು, ಆಮೇಲೆ ವಿಶ್ವಜಿತ್ ಪೀಠ ಆ ಥರದವ್ರು ಅಲ್ಲ. ಅವರು ಇರೋದ್ರಲ್ಲಿ ಇವರು ಸಂದೇಶು ಒಂದು, ಈಗ ನ್ಯಾಯಾಂಗನ ನಾವು ನಂಬ್ತೀವಿ ಅಂದರೆ ಇಂಥವ್ರಿಂದ ಒಂದು 30% ಇದ್ದಾರೆ. ಸೊ ಏನು ಚಿಕ್ಕದಾಗಿ ಚೊಕ್ಕವಾಗಿ ಚುಟುಕವಾಗಿ ಹೇಳ್ತೀನಿ. ಸೊ 7ನೇ ತಾರೀಕುವರೆಗೂ ನೀವು ತನಿಖೆ ಮಾಡಿ ನಮಗೆ ರಿಪೋರ್ಟ್ ಕೊಡಬೇಕು. ರಿಪೋರ್ಟ್ ನಂತರದಲ್ಲಿ ನಾನು ಈ ಒಂದು ಇ ಡಿ ಮತ್ತು ಈ ಒಂದು ಸ್ನೇಹಮಯಿ ಕೃಷ್ಣ ಅವ್ರ ಬಗ್ಗೆ ಅರ್ಜಿದು ನಾನು ಇದನ್ನು ತನಿಖೆದನ್ನು ಆದೇಶ ಮಾಡ್ತೀನಿ. ಅಂದರೆ ತನಿಖೆಗೆ ಈಗ ಆದೇಶ ಮಾಡ್ತಾಯಿದ್ದೀನಿ. ಆ ತನಿಖೆ ರಿಪೋರ್ಟ್ ನೋಡ್ಕೊಂಡು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂಗೆ ಆದೇಶ ಮಾಡ್ತೀನಿ. ಸೊ ಇಟ್ ಈಸ್ ಎ ಗ್ರೇಟೆಸ್ಟ್ ಸೆಟ್ ಬ್ಯಾಕ್. ನಮ್ಮ ಕುರುಬ ರಾಮಯ್ಯನವರು ಅಲಿಯಾಸ್ ಜಾತಿ ರಾಮಯ್ಯನವರು, ಅಲಿಯಾಸ್ ಶೋಕಿ ರಾಮಯ್ಯನವರು, ಅಲಿಯಾಸ್ ದಲಿತ ರಾಮಯ್ಯನವರು ಸೊ ಮಾಡಿದುಣ್ಣ ಮಾರಾಯ. ಈಗಲೂ ನಿಮಗೆ ಟೈಮ್ ಇದೆ. ಇರೋದನ್ನು ಒಪ್ಕೊಂಡು ನೀವು 14 ಸೈಟ್ ನಾನು ಯಾಕೆ ವಾಪಸ್ ಕೊಟ್ಟೆ, ಏನು ಸೋಕಾಳ್ ನಿಮ್ಮ ಮಗ ಅತ್ಲಾಗೆ ಡಾಕ್ಟ್ರು ಆಗಲಿಲ್ಲ, ಇತ್ಲಾಗೆ ಪೊಲಿಟಿಷಿಯನ್ನು ಆಗಲಿಲ್ಲ, ಮಧ್ಯದಲ್ಲಿ ಇದು ಮಾಡಿಕೊಂಡಿರೋ ಅಂಥ ನಿಮ್ಮ ಮಗರಾಯರು ನಾನು ಮತ್ತೆ ಈಗ ಹೋಗ್ಬಿಟ್ಟು ಒಂದು ಅಫಿಡವಿಟ್ ಫೈಲ್ ಮಾಡೋಕ್ಕೆ ಹೇಳಿ ಮತ್ತೆ. ಸೊ ಅಪ್ಪ ಎಲ್ಲಿದೆಯಪ್ಪ ಲಕ್ಷ್ಮಣ್ ಅಲಿಯಾಸ್ ಮೆಂಟಲ್ ಲಕ್ಷ್ಮಣ್, ಮಾನಸಿಕ ಅಸ್ವಸ್ಥ. ಇವಾಗ ನೀನು ದಯಮಾಡಿ ಪತ್ರಿಕಾಗೋಷ್ಠಿನ ಕರೆದು ಅದೇನು ಹೇಳು, ದಯವಿಟ್ಟು ಮಾನಸಿಕ ಅಸ್ವಸ್ಥರೇ ಲಕ್ಷ್ಮಣ್ ಅವರೇ ಇವಾಗ ಹೇಳಿ. ಆಮೇಲೆ ಇನ್ನೊಂದು, ಇದೇ ಏನೋ ನೀವು ಆರೋಪ ಮಾಡ್ತಿದ್ರಿ ಕುಮಾರಸ್ವಾಮಿ ಅದು ಇದು ದಾಖಲೆಗಳು ಕೊಟ್ಟಿರೋದು ಅವರು ಇವರು ಅಂತ. ಇದೇ ನನ್ನ ಸ್ನೇಹಮಯಿ ಕೃಷ್ಣ ಅವರು ಒಂದು ಹೇಳಿದ್ರು, ನನಗೆ ದಾಖಲೆ ಕೊಟ್ಟಿರೋದೇ ಕಾಂಗ್ರೆಸ್ನವರು ಅಂತ. ನೀನು ಅದ್ರ ಬಗ್ಗೆನೂ ದಯಮಾಡಿ ಪತ್ರಿಕಾಗೋಷ್ಠಿ ಮಾಡಿ. ಐ ಆಮ್ ವೆರಿ ವೆರಿ ಹ್ಯಾಪಿ. ಐ ಆಮ್ ಥ್ಯಾಂಕ್ಫುಲ್ ಟು ಮೈ ಸಂವಿಧಾನ. ಆ್ಯಂಡ್ ದೆನ್ ಒನ್ಸ್ ಅಗೇನ್ ನಮ್ಮ ಗಜಾನನ ಹೆಗಡೆ ಅವರು, ಸಂತೋಷ್ ಗಜಾನನ ಭಟ್ ಅವ್ರಿಗೆ ನಾನು ಅವ್ರು ತಪ್ಪು ಮಾಡಿದರೆ ದಯವಿಟ್ಟು ಈ ಕೇಸ್ನ ಶಿಕ್ಷೆ ಕೊಡಿ. ನಾನು ಹೇಳೋದು ಸಿದ್ದರಾಮಯ್ಯನ ವಿರುದ್ಧ ನನಗೇನು ವೈಯಕ್ತಿಕ ಏನಿಲ್ಲ. ಬಟ್ ನಾನು ಸಮಾಜವಾದಿ ಅಂತ ಹೇಳುವಂಥ ಸಿದ್ದರಾಮಯ್ಯ ಮುಖವಾಡ ಹಾಕೊಂಡು ಅಸಮಾಜವಾದಿ ಅಂದರೆ ಸಮಾಜವಾದಿ ಅಲ್ಲ, ಆದ್ರೂ ನಕಲಿ ಸಮಾಜವಾದಿ ಅಥವಾ ಸಮಾಜವಾದಿ ಅಲ್ಲದೆ ಇರೋರು 70 ಲಕ್ಷ ವಾಚು, ಅಯ್ಯೋಯ್ಯೋ ಇವನ್ನೆಲ್ಲ ಹೇಳ್ಕೊಂಡು ಬುರುಡೆ ಬಿಟ್ಕೊಂಡು ನಾನು ಅದು. ಆಮೇಲೆ ಜಾತಿಗಳ ಅದಿರಲಿ ಬಿಡಿ, ಜಾತಿಗಳದಾದ್ರೂ ಇನ್ನೊಂದು ಬಗ್ಗೆ ಮಾತಾಡ್ತೀನಿ. ಬಟ್ ನಾನು ಖುಷಿ. ಐ ಆಮ್ ವೆರಿ 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 ಹ್ಯಾಪಿ. ಮೇ 7ನೇ ತಾರೀಕು ಸಿದ್ದರಾಮಯ್ಯನವ್ರಿಗೆ ಬಹುಶಃ ಅಪಾಯ ಕಾದಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಈ ಹೊತ್ತಿನ ವಿಶೇಷ.